ಎಲ್ರಿಗೂ ನಮಸ್ಕಾರ. ನಮ್ಮ ಮಜಲ್ ಗ್ಯಾಲಕ್ಸಿ ವಿದ್ಯಾಸಾಗರ್ ಅವರು ನನಗೆ ಗೌರವ ಕೊಟ್ಟು ಇನಾಗ್ರೇಷನ್ ಕರೆದ್ರು. ಇದು ಅವ್ರಿಗೆ ದೇವ್ರು ಚೆನ್ನಾಗಿ ಮಾಡಲಿ, ನನ್ನ ಬ್ಲೆಸ್ಸಿಂಗ್ ಅವ್ರ ಜೊತೆಗಿದೆ. ಆದರೆ ಇದು ಎಲೆಕ್ಟ್ರಾನಿಕ್ ಸಿಟಿ ನ್ಯೂ ಟೌನಲ್ಲಿ ಓಪನ್ ಮಾಡಿದ್ದಾರೆ. ಇಲ್ಲಿ ಮಿನಿಮಮ್ ಒಂದು 25,000 ಮನೆಗಳು ಇದೆ. ಆ 25,000 ಮನೆಗಳು ಇದೆ ಅಂದರೆ ಇಲ್ಲಿ ಜಿಮ್ಗೆ ಅವಶ್ಯಕತೆ ಇದೆ. ಇದರಿಂದ ಇಲ್ಲಿ ನಡೀಬೋದು ಅಂತ ನನಗೆ ಒಂದು ನಂಬಿಕೆ ಇದೆ. ಆದರೆ ಅವ್ರಿಗೆ ದೇವ್ರ ಶಕ್ತಿ ಕೊಡಬೇಕು. ಕೋಟ್ಯಾಂತರ ರೂಪಾಯಿಲಿ ಡೋಲ ಹಾಕಿ ಅವ್ರು ಇದನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಧೈರ್ಯ ಕೊಡಬೇಕು. ಎಲ್ಲ ಇಲ್ಲಿ ನ್ಯೂ ಟೌನಲ್ಲಿ ಇರೋ ಎಲ್ಲ ಫ್ಲಾಟ್ ಓನರ್ಸು, ಫ್ಲಾಟಲ್ಲಿ ಇರೋರು ಎಲ್ಲರೂ ಅವ್ರಿಗೆ ಕೋಆಪ್ರೇಟ್ ಮಾಡಬೇಕು, ಅವ್ರಿಗೆ ಸಹಕಾರ ಕೊಡಬೇಕು, ಅವ್ರ ಜೊತೆಗೆ ಸಪೋರ್ಟ್ ಕೊಡಬೇಕಂತ ನಾನು ವಿನಂತಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ವಿದ್ಯಾಸಾಗರ್ ಅವರು ಧೈರ್ಯ ಮಾಡಿ ಕೋಟ್ಯಾಂತರ ರೂಪಾಯಿ ಹಾಕಿ ಈ ಜಿಮ್ಮನ್ನು ಮಾಡಿದ್ದಾರೆ. ಇದಕ್ಕೆ ನಮ್ಮ ನ್ಯೂ ಟೌನ್ ಜನ ಎಲ್ಲ ಸೇರಿ ಅವ್ರಿಗೆ ಸಪೋರ್ಟ್ ಕೊಟ್ಟು ಅವ್ರಿಗೆ ಸಕ್ಸಸ್ ಮಾಡ್ಕೋಬೇಕಂತ ನಾನು ವಿನಂತಿ ಮಾಡಿ ನಮ್ಮ ನ್ಯೂ ಟೌನ್ ಜನಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1ನಲ್ಲಿ ಇರೋರಿಗೆ ಎಲ್ಲರಿಗೂ ನನ್ನ ವಂದನೆಗಳು. ಅವ್ರಿಗೆಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ವಿದ್ಯಾಸಾಗರ್ ಅವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಜಿಮ್ಮನ್ನ ಸಕ್ಸಸ್ ಮಾಡ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನು ಈ ದಿನ ಏನು ಎಲೆಕ್ಟ್ರಾನಿಕ್ ಸಿಟಿ ಏನು ಅಭಿವೃದ್ಧಿ ಆಗ್ತಾ ಇದೆ ಅಂತ ಒಂದು ಪ್ರದೇಶದಲ್ಲಿ ಏನು ಒಂದು ಯುವಕರಿಗೆ ಮತ್ತು ಎಲ್ಲರಿಗೂ ಏನು ಅವಶ್ಯಕತೆ ಇರುವಂಥ ಒಂದು ಫಿಟ್ನೆಸ್ ಹಬ್ನ ನಮ್ಮ ಸಹೋದರರ ಸಾಗರ್ ಅವರು ನಾಲ್ಕನೇ ಒಂದು ಇದನ್ನ ಬ್ರಾಂಚ್ನ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಏನು ಮುಂದಿನ ದಿನಗಳಲ್ಲಿ ಇನ್ನೂ ಇಂಥ 10 ಬ್ರಾಂಚ್ಗಳನ್ನ ಮಾಡಲಿ. ಅದೇ ರೀತಿ ಈ ಪ್ರದೇಶದ ಈ ಭಾಗದ ಯುವಕರು ಈ ಫಿಟ್ನೆಸ್ ಹಬ್ಬಗಳನ್ನ ಸದುಪಯೋಗ ಮಾಡಿಕೊಂಡು ಅವರ ಆರೋಗ್ಯದ ಕಡೆ ಗಮನ ಕೊಟ್ಟು ಅವರು ಉತ್ತಮ ರೀತಿಯಲ್ಲಿ ಅವರ ಆರೋಗ್ಯನ ಕಾಪಾಡಬೇಕು ಅಂತ ಕರೆ ನೀಡ್ತಾ, ಇದೇ ರೀತಿ ಯುವಕರು ಏನು ನಿರುದ್ಯೋಗ ಸಮಸ್ಯೆ ಅದು ಇದು ಅಂತೇಳಿ ಕಾಲಹರಣ ಮಾಡದಿರ ಯಾವುದಾದ್ರೂ ಒಂದು ಉದ್ಯಮಗಳಲ್ಲಿ ಈ ರೀತಿ ತೊಡಗಿಸ್ಕೊಳ್ಳೋದ್ರ ಮುಖಾಂತರ ಅವರ ಪ್ರಗತಿಯನ್ನು ಅವರು ಕಂಡುಕೋಬೇಕು ಅಂತೇಳಿ ನಾನು ಯುವಕರಿಗೆ ಕರೆ ಕೊಡ್ತಾ, ಮತ್ತು ಅದೇ ರೀತಿ ಏನು ನಮ್ಮ ರೈತರ ಒಂದು ಸುಗ್ಗಿಯ ಸಂಕೇತವಾದ ಏನು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರ್ತೇವೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸಹೋದರರು ವಿದ್ಯಾಸಾಗರ್ ಅವ್ರದ್ದು 4ನೇ ಬ್ರಾಂಚು ನಮ್ಮ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಓಪನ್ ಆಗಿದೆ. ಇದೇ ರೀತಿ ಅವರು ಸಾಕಷ್ಟು ಬ್ರಾಂಚ್ಗಳನ್ನು ರಾಜ್ಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ತೆರೀಲಿ. ಅವ್ರಿಗೆ ಈ ಒಂದು ಜಿಮ್ಮನ್ ಮುಖಾಂತರ ನಾನು ಅವ್ರಿಗೆ ಆಶಿಸ್ತೀನಿ. ಅದಾದಮೇಲೆ ಸಂಕ್ರಾಂತಿ ಹಬ್ಬ ಬೇರೆ ಬರ್ತಾ ಇದೆ. ಅದೇ ರೀತಿ ಹಬ್ಬ ಹೆಂಗೆ ಸಂಭ್ರಮ ಸಡಗರದಿಂದ ತುಂಬಿರುತ್ತೆ, ನಿಮ್ಮ ಜೀವನನೂ ಅದೇ ರೀತಿ ತುಂಬಿರಲಿ. ಇವ್ರಿಗೆ ಈ ಒಂದು ಬ್ರಾಂಚ್ಗಳು ಓಪನ್ ಮಾಡಾದ್ಮೇಲೆ ಇವ್ರಿಗೆ ದೇಹದಾಢ್ಯ ಸ್ಪರ್ಧೆಗಳ ಮೇಲಾಗಲಿ ಸಾಕಷ್ಟು ಜನ ಯುವಕರುಗಳನ್ನ ತರಬೇತಿಯನ್ನು ಮಾಡಿ ಸಾಕಷ್ಟು ರಾಜ್ಯ ಮಟ್ಟದ ಸಾಕಷ್ಟು ವಿದ್ಯಾರ್ಥಿಗಳನ್ನ ರೆಡಿ ಮಾಡಿದ್ರು. ಅದೇ ರೀತಿ ಇವ್ರಿಗೆ ಈ ಒಂದು ದೇಹದಾಢ್ಯ ಸ್ಪರ್ಧೆಯಲ್ಲಾಗಲಿ ಜಿಮ್ ಮೇಲಾಗಲಿ ಎಷ್ಟು ಆಸಕ್ತಿ ಇದೆ ಅಂತ ಗೊತ್ತಾಗ್ತಾ ಇದೆ. ಬೇರೆಯವರು ಬೇರೆ ರೀತಿ ವ್ಯಾಪಾರ ಮಾಡೋದನ್ನ ನೋಡಿದೀವಿ. ಇದೊಂದು ವ್ಯಾಪಾರನ ಅನ್ಕೊಳ್ದಿರಾ ನಾನು ಜವಾಬ್ದಾರಿ ಅನ್ಕೊಂಡು ಸಾಕಷ್ಟು ಜನ ಯುವಕರಿಗೆ ಕೆಲಸ ಕೊಡೋ ನಿಟ್ಟಿನಲ್ಲಿ ಒಂದು ಜಿಮ್ಮನ್ನು ಮಾಡಿದ್ದಾರೆ. ಇದೇ ರೀತಿ ನನ್ನ ಸ್ನೇಹಿತರಿಗೆ ನಮ್ಮ ಸಪೋರ್ಟು ನಮ್ಮ ರಾಜಣ್ಣವ್ರು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ತುಂಬ ಧನ್ಯವಾದಗಳು. ಅವ್ರ ಅಭಿಮಾನಿಗಳು ಸಹ ಸಾಕಷ್ಟು ಜನ ತಾಲೂಕಲ್ಲಿದ್ದಾರೆ. ಅವರು ಸಹ ಈ ಒಂದು ಜಿಮ್ಗೆ ಬರ್ಬೋದು. ಮತ್ತೊಮ್ಮೆ ವಿದ್ಯಾಸಾಗರ್ ಅವರಿಗೆ ಆಲ್ ದ ಬೆಸ್ಟ್ ಅಂತ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ನಮ್ಮದು ಮಜಲ್ ಗ್ಯಾಲಕ್ಸಿ ಒಂದು ಪ್ರೀಮಿಯಂ ಫಿಟ್ನೆಸ್ ಕ್ಲಬ್, ಇದೊಂದು ನಮ್ಮದು 4th ಬ್ರಾಂಚ್. ಕಳೆದ ವರ್ಷ ಇದೇ ಸಮಯದಲ್ಲಿ ನಾವು 3ನೇ ಬ್ರಾಂಚ್ ಓಪನ್ ಮಾಡಿದ್ರಿ. ಎಕ್ಸಾಕ್ಟ್ 1 ವರ್ಷಕ್ಕೆ ಇನ್ನೊಂದು 4ನೇ ಬ್ರಾಂಚ್ ಓಪನ್ ಮಾಡ್ತಾರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಶುಭ ಕೋರಲು ನಮ್ಮ ನಾಯಕರಾದಂಥ ಸಮಾಜ ಸೇವಕರು ರಾಜಣ್ಣ ಅವರು ಬಂದಿದ್ದಾರೆ, ನಮ್ಮ ಸ್ನೇಹಿತರು ಮಾನ್ ಅವರು ಬಂದಿದ್ದಾರೆ, ಹಾಗೂ ಹಲವಾರು ನಾಯಕರು ಬಂದಿದ್ದಾರೆ. ಸೊ ಅವ್ರು ಬಂದು ನಮಗೆ ಹಾರೈಸ್ತಾ ಇರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ.
ಏನು ಈಗ ಒಂದು ಫಿಟ್ನೆಸ್ ಅನ್ನೋದು ಒಂದು ವ್ಯಾಪಾರ ಆಗ್ಬಿಟ್ಟಿದೆ. ನಾವು ಆ ಥರ ಮಾಡಬಾರ್ದು. ಎಲ್ಲರಿಗೂ ಒಂದು ಫಿಟ್ನೆಸ್ ಅನ್ನೋದು ಒಂದು ಏನು ಅನ್ನೋದು ಅವ್ರಿಗೆ ತೋರಿಸ್ಬೇಕು ಅಂದ್ಬಿಟ್ಟು ಒಂದು ರೀಸನಬಲ್ ಪ್ರೈಸಲ್ಲಿ ನಾವು ಒಂದು ಪ್ರೀಮಿಯಂ ಫಿಟ್ನೆಸ್ ಕ್ಲಬ್ನ ಇಲ್ಲಿ ಮಾಡಿದ್ದೀವಿ. ಸೊ ಎಲ್ಲರೂ ಅದು ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೂ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಸರ್ ಯುವಕರಿಗೆ ಏನು ಹೇಳಬೇಕು ಸರ್? ಸಾಕಷ್ಟು ಹಾರ್ಟ್ ಅಟ್ಯಾಕ್ ಕೂಡ ಆಗ್ತಾ ಇದೆ ಯುವಕರಿಗೆ, ಅದ್ರ ಬಗ್ಗೆ. ಯುವಕರು ಹಾರ್ಟ್ ಅಟ್ಯಾಕ್ ವಿಷಯ ಬಂದ್ರೆ ನಮ್ಗೆ ಏನು ಅಂದ್ರೆ ಜಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ಯಾಕಂದ್ರೆ ಈ ಜಿಮ್ ಅನ್ನೋದು ಹೆಲ್ತ್ ನ ಇಂಪ್ರೂವ್ ಮಾಡಕ್ ಇರೋದೇ ಹೊರತು ಯಾರಿಗಾಗ್ಲಿ ಜಿಮ್ ನಿಂದ ಹೆಲ್ತ್ ಹಾನಿ ಆಗುವಂಥದ್ದು ಯಾರಿಗೂ ಆಗಿಲ್ಲ ಇದುವರೆಗೂ. ಸೊ ಅವ್ರು ಬೇರೆ ಆದಂತ ಚಟಗಳಿಂದ ಅವ್ರಿಗೆ ಬೇರೆ ಅಂತ ಅಭ್ಯಾಸ ದುಶ್ಚಟಗಳಿಂದ ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದು ಹೊರತು ಸೊ ಜಿಮ್ ಇಂದ ಯಾರಿಗೂ ಆ ಥರ ಏನೋ ಆಗಿರೋದು ಎಲ್ಲೂ ಉದಾಹರಣೆ ಇಲ್ಲ. ಸೊ ಯಾರು ಒಂದು ಭಯ ಪಡ್ದಿರಾ ಜಿಮ್ ಅನ್ನೋದು ಒಂದು ಎಲ್ಲರೂ ಆರೋಗ್ಯ ವೃದ್ಧಿ ಮಾಡೋದಕ್ಕಿರೋದು ಹೊರತು ಏನು ಯಾರಿಗೂ ಆರೋಗ್ಯ ಹಾಳು ಮಾಡೋದಂತೂ ಅಲ್ಲ. ಸೊ ಎಲ್ಲರೂ ಬಂದು ಒಂದು ಜಿಮ್ನ ಒಂದು ಯೂಸ್ ಮಾಡಿ ಅವ್ರ ಆರೋಗ್ಯನ ಇನ್ನೂ ಕಾಪಾಡ್ಕೋಬೇಕು ಅಂತ ನಾನು ಹೇಳ್ಕೊತೀನಿ. ಮಾತಾಡ್ತೀಯಾ?